ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಾನೊಬ್ಬ ಹಿಂದೂ ಹಾಗೂ ಒಬ್ಬ ಕೊಡವನಾಗಿ ನಾನು ಮಾತಾಡ್ತಾ ಇದ್ದೀನಿ. ನಾವು ಖಂಡಿತವಾಗಲೂ ನಾಪೋಕ್ಲಿನ ಘಟನೆಯನ್ನು ಖಂಡಿಸ್ತಾ ಇದ್ದೀವಿ. ಪಕ್ಷ ಯಾವತ್ತೂ ಅವರ ಭಾವನೆಗಳಿಗೆ ನಾವು ಬೆಂಬಲವಾಗಿ ನಿಲ್ತಾ ಬರ್ತಾ ಇದೆ. ಇದನ್ನು ಸಹಿಸದೆ ಇವತ್ತು ನಮ್ಮ ಮಾಜಿ ಶಾಸಕರು ಅಲ್ಲಿ ನಡೆದಂಥ ಏನು ಗಲಭೆ ಇದೆ ಅದು ಅವರವರು ವೈಯಕ್ತಿಕವಾಗಿ ನಡೆದಂಥದ್ದು. ಅದು ಹಿಂದೂ ಸಂಗಮ ಆಗಲಿ ಅಲ್ಲ, ಇವರು ಅನ್ಯ ಕೋಮನವರಾಗಲಿ ಅವರವರ ದ್ವೇಷಗಳಿಗೆ ನಡೆದಂಥ. ಎಲ್ಲರಿಗೂ ನಮಸ್ಕಾರ. ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಕರೆದಂಥ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೆಯೇ ನಮ್ಮ ಒಟ್ಟಿಗೆ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದಂಥ ಕೊಲ್ಲಿರ ಬೋಪಣ್ಣನವರು ಉಪಸ್ಥಿತರಿದ್ದಾರೆ. ಹಾಗೆಯೇ ನಮ್ಮ ಗೋಣಿಕೊಪ್ಪ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಕುಲ್ಲಚಂಡ ಪ್ರಮೋದ್ ಗಣಪತಿ ಅವರಿದ್ದಾರೆ. ಹಾಗೆ ನಮ್ಮ ಪೊನ್ನಂಪೇಟೆ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಮುಖಂಡರಾಗಿರ್ತಕ್ಕಂಥ ಅಣ್ಣೀರ ಹರೀಶ್ ಅವರು ಉಪಸ್ಥಿತರಿದ್ದಾರೆ. ನಾನು ಆಪಟ್ರೆ ಸ್ಟಾರ್ಟು ಮಣ್ಣಪ್ಪ, ಜಿಲ್ಲಾ ಕಾಂಗ್ರೆಸ್ ವಕ್ತಾರ. ಪೊಲೀಸ್ ಠಾಣೆ ಎಂದಿಗೂ ಕಾಂಗ್ರೆಸ್ ಕಚೇರಿಯಾಗಿಲ್ಲ. ಅಂತಹ ಅಗತ್ಯತೆ ಕಾಂಗ್ರೆಸ್ ಪಕ್ಷಕ್ಕಿಲ್ಲ. ಮಾಜಿ ಶಾಸಕರು ಹೇಳಿಕೆ ನೀಡುವ ಸಂದರ್ಭದಲ್ಲಿ ಎಚ್ಚರ ವಹಿಸುವಂತೆ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಕೊಲ್ಲಿರ ಬೋಪಣ್ಣ ಸಲಹೆ ನೀಡಿದರು. ಗೋಣಿಕೊಪ್ಪದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾಪೋಕ್ಲುವಿನಲ್ಲಿ ನಡೆದ ಘಟನೆಗೆ ಸಂಬಂಧಿಸಿದಂತೆ ಮಾಜಿ ಶಾಸಕ ಕೆಜಿ ಬೋಪಯ್ಯನವರು ತಮ್ಮ ಮನಸ್ಸಿಗೆ ಬಂದಂತೆ ಮಾತನಾಡಿರುವುದನ್ನು ಕಾಂಗ್ರೆಸ್ ಪಕ್ಷ ತೀವ್ರವಾಗಿ ಖಂಡಿಸುತ್ತದೆ. ಬಹುದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸಿದ್ದ ಮಾಜಿ ಶಾಸಕ ಬೋಪಯ್ಯನವರು ಇಂತಹ ಬಾಲಿಶ ಹೇಳಿಕೆಗಳನ್ನು ನೀಡುವ ಮೂಲಕ ಜನರನ್ನು ತಪ್ಪುದಾರಿಗೆ ಎಳೆಯುತ್ತಿರುವುದು ಸರಿಯಲ್ಲ. ಈ ಹಿಂದೆ ಬಿಜೆಪಿ ಶಾಸಕ ಕೆಜಿ ಬೋಪಯ್ಯನವರು ತಮ್ಮ ಅವಧಿಯಲ್ಲಿ ಪೊಲೀಸ್ ಠಾಣೆಗಳನ್ನು ತಮ್ಮ ಕಚೇರಿಗಳನ್ನಾಗಿ ಮಾಡಿಕೊಂಡಿರಬಹುದು. ಆ ವಿಚಾರವನ್ನು ಇದೀಗ ಕಾಂಗ್ರೆಸ್ ಪಕ್ಷದ ಮೇಲೆ ಹೇಳುತ್ತಿದ್ದಾರೆ. ಹಲವು ವಿಚಾರಗಳಲ್ಲಿ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣನವರನ್ನು ಕೆಲ ಬಿಜೆಪಿ ನಾಯಕರು ಎಳೆದು ತರುತ್ತಿರುವುದು ಸರಿಯಲ್ಲ. ಮುಂದೆ ಇಂತಹ ಹೇಳಿಕೆಗಳನ್ನು ನೀಡುವ ಸಂದರ್ಭ ಜವಾಬ್ದಾರಿಯಿಂದ ನಡೆದುಕೊಳ್ಳುವಂತೆ ಕೊಲ್ಲಿರ ಬೋಪಣ್ಣ ಸಲಹೆ ನೀಡಿದರು. ಎಲ್ಲರಿಗೂ ನಮಸ್ಕಾರ. ನಾನು ಕೊಲ್ಲಿರ ಬೋಪಣ್ಣ ಅಂತೇಳಿ, ನಾನೊಬ್ಬ ಹಿಂದೂ ಹಾಗೂ ಒಬ್ಬ ಕೊಡವನಾಗಿ ನಾನು ಮಾತಾಡ್ತಾ ಇದ್ದೀನಿ. ನಾವು ಖಂಡಿತವಾಗಲೂ ನಾಪೋಕ್ಲಿನ ಘಟನೆಯನ್ನು ಖಂಡಿಸ್ತಾ ಇದ್ದೀವಿ. ಕಾರಣ ಏನು ಅಂತೇಳಿ, ಏನೋ ಉದ್ದೇಶದಿಂದ ಈ ಗಲಾಟೆ ನಡೆದಿದೆ. ಅದನ್ನು ಬೇರೆ ಥರ ತಿರುಚುವಂಥ ಕೆಲಸವನ್ನು ಕೆ ಜಿ ಬೋಪಯ್ಯನವರು ಇವತ್ತು ಮಾಡಿದ್ದಾರೆ ಅಂತ ಹೇಳೋದಕ್ಕೆ, ಅವರು ಮೊನ್ನೆ ಆ ಗಲಭೆ ಸ್ಥಳಕ್ಕೆ ಭೇಟಿ ನೀಡಿದಾಗ ಎಲ್ಲ ಪೊಲೀಸ್ ಸ್ಟೇಷನ್ಗಳನ್ನು ಕಾಂಗ್ರೆಸ್ ಕಚೇರಿಯನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತೇಳಿ ಅವರು ಒಂದು ಬೇಜವಾಬ್ದಾರಿಕೆ ಒಂದು ಹೇಳಿಕೆ ಕೊಟ್ಟಿರೋದು ತೀರಾ ಖಂಡನೀಯ. ಏನು ಅಂತ ಹೇಳಿದರೆ, ಅವರು ಈಗಾಗಲೇ 20 ವರ್ಷ ಅವರು ಶಾಸಕರಾಗಿದ್ದರು. ಅವರು 20 ವರ್ಷ ಶಾಸಕರಾಗಿ ಅವರು ಏನು ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಈಗಾಗಲೇ ನಮಗೆ ಅವರು ಹೇಳಿದ ಮಾತಲ್ಲೇ ನಮಗೆ ಗೊತ್ತಾಗ್ತಿದೆ. ಅವರಿಗೆ ನಮ್ಮ ಶಾಸಕರಿಗೆ ಕಚೇರಿಯ ಸ್ಟೇಷನ್ ಕಚೇರಿ ಮಾಡುವಂಥ ಅವಶ್ಯಕತೆ ನಮಗೆ ಶಾಸಕರಿಗಿಲ್ಲ. ಅವರ ಸ್ವಂತ ಜಾಗದಲ್ಲಿ ಇವತ್ತು ಅವರು ಶಾಸಕರ ಕಚೇರಿಯನ್ನು ಮಾಡಿಕೊಂಡು ದಿವಸಕ್ಕೆ 500ರಿಂದ 1000 ಜನವನ್ನು ಭೇಟಿ ಮಾಡಿ ಅವರ ಏನು ಕಷ್ಟ ಸುಖ ಏನಿದೆ ಅದನ್ನು ಪರಿಹಾರ ಮಾಡುವಂಥ ಒಂದು ಕೆಲಸವನ್ನು ಅವರು ದಿನನಿತ್ಯವಾಗಿ ಮಾಡ್ತಾ ಇದ್ದಾರೆ. ಇದನ್ನು ನೋಡಿದರೆ ಬೋಪಯ್ಯನವರಿಗೆ ಮತ್ತು ಕೆಲವು ವ್ಯಕ್ತಿಗಳಿಗೆ ಮಾತ್ರ, ಎಲ್ಲರಿಗೆಲ್ಲ ಕೆಲವು ವ್ಯಕ್ತಿಗಳಿಗೆ ಅದೇನೋ ಸಹಿಸ್ಕೊಳ್ಳೋದಕ್ಕಾಗ್ತಿಲ್ಲ. ಎಲ್ಲ ವಿಚಾರದಲ್ಲಿ ಶಾಸಕರನ್ನು ಎಳೆದು ತರುವಂಥದ್ದು ಇದು ಮಾಡ್ತಾ ಇದ್ದಾರೆ. ಇದು ಬರೀ ಹಿಂದೂ ಮುಸ್ಲಿಂ ಗಲಾಟೆ ಬರೀ ನಮ್ಮ ಕೊಡಗಿನಲ್ಲಿ ನಡೆದಿದೆ, ಕೆಲವು ತುಂಬ ಕಡೆ ನಡೆದಿದೆ. ಇದು ಅದನ್ನು ನಾವು ಖಂಡಿತವಾಗ್ಲೂ ಎಲ್ಲಿ ನಡೆದ್ರು, ಯಾರೇ ಮಾಡಿದ್ರು, ಹಿಂದೂ ಮಾಡಿರ್ಬೋದು, ಅಲ್ಲ ಮುಸ್ಲಿಂ ಮಾಡಿರ್ಬೋದು, ಅಲ್ಲ ಕ್ರಿಶ್ಚಿಯನ್ ಮಾಡಿರ್ಬೋದು, ಯಾರೇ ಮಾಡಿದ್ರು ನಾವು ಖಂಡಿಸಬೇಕು ಅಂತೇಳಿ ಈಗಾಗಲೇ ಶಾಸಕರು ಅವರು 3 ವರ್ಷಕ್ಕೆ ಮುಂಚೆ ಇಲೆಕ್ಷನ್ ಗೆದ್ದ ತಕ್ಷಣ ಅವರು ಒಂದು ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. ಯಾರೇ ಇದರ ಬಗ್ಗೆ ಕಮ್ಯುನಲ್ ಗಲಾಟೆ ಯಾರೇ ಮಾಡಿದ್ರು ಸಹ ನಾನು ಅದನ್ನು ಸಹಿಸೋದಿಲ್ಲ, ನಾನು ಇದನ್ನು ಸಹಿಸೋದಿಲ್ಲ, ನಾನು ಅದಕ್ಕೆ ಸಪೋರ್ಟ್ ಯಾರೇ ಮಾಡಿದ್ರು ನಾನು ಮಾಡೋದಿಲ್ಲ ಅಂತೇಳಿ ಈಗಾಗಲೇ ಅವರು ಹಿಂದೆನೂ ಹೇಳಿದ್ದಾರೆ. ಇವರು ಏನು ಮಾಡಿದ್ರು, ಇದು ಶಾಸಕರು ಏನು ಮಾಡ್ತಾ ಇದ್ದಾರೆ ಅಂತೇಳಿ ಈಗಾಗಲೇ ಜನ ತಿಳ್ಕೊಂಡಿದ್ದಾರೆ. ನಾನು ಮೊನ್ನೆ ದಿವಸ ಒಬ್ಬರು BJP ಒಬ್ಬರು ಸಿಕ್ಕಿದ್ರು ನಮಗೆ. ಅವರು ಏನೋ ಶಾಸಕರನ್ನು ಭೇಟಿಯಾಗಲಿಕ್ಕೆ ಹೋಗಿದ್ರಂತೆ. ಹೋಗುವಾಗ ಅವ್ರು ಹೇಳಿದ್ರು, ನಾನು
ಈ ಹಿಂದೆನೂ ಸಹ ನಾನು BJP ಕಚೇರಿಗೆ ಹೋದರೆ ನಾನಲ್ಲಿ ಅವ್ರನ್ನ ಪಾರಕದು ಹೋಗ್ಬೇಕಾಗಿತ್ತು. ನಾನು ಮೊನ್ನೆ ನಿಮ್ಮ ಶಾಸಕರ ಹತ್ರ ಹೋಗಿದ್ದೆ. ನಿಮ್ಮವರೇ ನನ್ನನ್ನು ಒಳಗಡೆ ಕರೆಸಿ ಶಾಸಕರನ್ನ ಭೇಟಿ ಮಾಡಿಸಿದ್ರು ಅಂತೇಳಿ ಅವರು ಹೆಮ್ಮೆಯಿಂದ BJP ಒಬ್ಬ ಪ್ರತಿನಿಧಿ ಹೇಳಿದರು. ಇದನ್ನೆಲ್ಲ ಇವರಿಗೆ ಸಹಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ತಪ್ಪು ಮಾಹಿತಿ ಜನರಿಗೆ ಹೋಗೋದು ಬೇಡ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾಪೋಕ್ಲು ಪ್ರಕರಣದಲ್ಲಿ ಧ್ವನಿ ಎತ್ತಿರುವ ಮಾಜಿ ಶಾಸಕ KG ಬೋಪಯ್ಯನವರು ಈ ಹಿಂದೆ ಕಟ್ಟೆಮಾಡು ಪ್ರಕರಣದಲ್ಲಿ ಧ್ವನಿ ಎತ್ತದಿರಲು ಕಾರಣವೇನು? ಎರಡು ಸಮುದಾಯಗಳನ್ನು ಒಂದೆಡೆ ಸೇರಿಸಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಕೆಲಸ ಏಕೆ ಮಾಡಲಿಲ್ಲ? ಇದೀಗ ನಾಪೋಕ್ಲು ಪ್ರಕರಣವನ್ನು ಕೈಗೆತ್ತಿಕೊಂಡು ಮನಸ್ಸು ಇಚ್ಛೆ ಮಾತನಾಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ವಕ್ತಾರ ಆಪಟ್ಟಿರ ಟಾಟು ಮಣ್ಣಪ್ಪ ಅವರು ಪ್ರಶ್ನಿಸಿದರು. ನಾಪೋಕ್ಲು ಘಟನೆ ನಡೆದ ಕೆಲ ಗಂಟೆಗಳಲ್ಲಿಯೇ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರು ಶಾಸಕ AS ಪೊನ್ನಣ್ಣನವರು ಪ್ರಕರಣವನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಅಲ್ಲದೆ ಪ್ರಕರಣದಲ್ಲಿ ಯಾರೇ ಇದ್ದರೂ ಪೊಲೀಸ್ ಇಲಾಖೆಯು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಸಾಮರಸ್ಯವನ್ನು ಕಾಪಾಡಲು ಸಂದೇಶ ನೀಡಬೇಕಾದ ಮಾಜಿ ಶಾಸಕ KG ಬೋಪಯ್ಯನವರು ಜನರನ್ನು ಉದ್ರೇಕಗೊಳಿಸುವ ಕೆಲಸ ಮಾಡಿದ್ದಾರೆ. ಕೊಡಗು ಜಿಲ್ಲೆಯು ಸಾಮರಸ್ಯದಿಂದಿದೆ. ಜನಾಂಗದ ನಡುವೆ ದ್ವೇಷದ ವಿಷಬೀಜ ಬಿತ್ತುವ ಕೆಲಸ ಯಾರಿಂದಲೂ ಆಗಬಾರದು. ಇನ್ನು ಮುಂದಾದರೂ ಸಮಾಜದ ಶಾಂತಿ ಸೌಹಾರ್ದತೆಗೆ ಧಕ್ಕೆ ಬಾರದಂತೆ ಕೆಲಸ ನಿರ್ವಹಿಸಲಿ ಎಂದು ಸಲಹೆ ನೀಡಿದರು. ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಏನಂತ ಹೇಳಿದ್ರೆ, ಮೊನ್ನೆ ನಾಪೋಕ್ಲಿನಲ್ಲಿ ನಡೆದಂಥ ಅಹಿತಕರ ಘಟನೆಯನ್ನು ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದಿಂದ ಈಗಾಗಲೇ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ತೀತಿರಿ ಧರ್ಮಜ ಉತ್ತಪ್ಪನವರು ಹಾಗೂ ನಮ್ಮ ನಾಯಕರಾಗಿರ್ತಕ್ಕಂಥ ಮತ್ತು ಈ ಭಾಗದ ಶಾಸಕರಾಗಿರ್ತಕ್ಕಂಥ ಅಜ್ಜಿಗುಟ್ರೆ S ಪೊನ್ನಣ್ಣನವರು ಈಗಾಗಲೇ ಈ ಘಟನೆಯನ್ನು ಖಂಡಿಸಿದ್ದಾರೆ. ಇಂಥ ಅಹಿತಕರ ಘಟನೆ ಕೊಡಗಿನಲ್ಲಿ ಆಗಬಾರ್ದು ಅಂತ ಹೇಳುವ ಒಂದು ನಿಟ್ಟಿನಲ್ಲಿ ಮಾನ್ಯ ಶಾಸಕರಾಗಿ ಬಂದ ನಂತರ ಇಲ್ಲಿವರೆಗೂ ಯಾರು ಸಹ ಇಂಥ ಘಟನೆಗಳಲ್ಲಿ ಪಾಲ್ಗೊಳ್ಳಬಾರ್ದು. ಕೊಡಗು ಒಂದು ಜಿಲ್ಲೆ ಶಾಂತಿಯುತವಾಗಿ ಇರಬೇಕು ಮತ್ತು ಯಾವುದೇ ಗಲಾಟೆಗಳು ಆಗದಂತೆ ಎಚ್ಚರ ವಹಿಸಬೇಕು ಅಂತೇಳಿ ಅವರು ಎಲ್ಲ ಕಡೆಗಳಲ್ಲೂ ಸಹ ಹೇಳ್ಕೊಳ್ತಾ ಬರ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಈ ಘಟನೆಯನ್ನು ತೀವ್ರವಾಗಿ ಖಂಡಿಸ್ತದೆ. ಯಾರೇ ತಪ್ಪು ಮಾಡಿದರೂ ಅದು ತಪ್ಪೇ ಅಂತ ಹೇಳುವಂಥ ಒಂದು ಇದನ್ನು ಕಾಂಗ್ರೆಸ್ ಪಕ್ಷ ನೇರವಾಗಿ ಹೇಳಲಿಕ್ಕೆ ನಾವು ಇವತ್ತು ಬಯಸ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾವು ಮಾನ್ಯ ಮಾಜಿ ಶಾಸಕರಾದ KG ಬೋಪಯ್ಯನವರಲ್ಲಿ ಒಂದು ಪ್ರಶ್ನೆ ಮಾಡಲಿಕ್ಕೆ ನಾವು ಜಿಲ್ಲಾ ಕಾಂಗ್ರೆಸ್ ಬಯಸ್ತಾ ಇದೆ. ಏನಂತ ಹೇಳಿದ್ರೆ, ಕಳೆದ ವರ್ಷ ಕಟ್ಟೆಮಾಡಿನಲ್ಲಿ ದೇವಸ್ಥಾನದ ವಿಚಾರವಾಗಿ ನಡೆದಂಥ ಗಲಾಟೆಯಲ್ಲಿ ನಮ್ಮ KG ಬೋಪಯ್ಯನವರು ಮತ್ತು ಮನು ಮುತ್ತಪ್ಪನವರು ಎಲ್ಲಿ ಹೋಗಿದ್ದರು ಅಂತೇಳಿ ನನಗೆ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಈ ಘಟನೆ ನಡೆದಾಗ ಅವರು ಸಹ ಇದೇ ರೀತಿ ಈಗ ಈ ರಾತ್ರಿ ಗಲಾಟೆಗಳಾಗಬಾರ್ದು, ನಾವೆಲ್ಲ ಒಂದು ಸಹೋದರರಾಗಿ ಬದುಕಬೇಕು ಅಂತ ಹೇಳೋ ಒಂದು ವ್ಯವಸ್ಥೆ ಅಡಿಯಲ್ಲಿ ಇವತ್ತು KG ಬೋಪಯ್ಯನವರು ಅವತ್ತು ಒಂದು ಹೇಳಿಕೆಯನ್ನು ಕೊಡಬೇಕಾಗಿತ್ತು. ಅವರು ಅವತ್ತು ಯಾವುದೇ ರೀತಿಯಲ್ಲಿ ಒಂದು ಹೇಳಿಕೆಯನ್ನು ಕೊಡದೆ ಇದ್ದಂಥವರು ಇವತ್ತು ಒಂದು ಘಟನೆ, ಅಹಿತಕರವಾದಂಥ ಘಟನೆ, ಅದನ್ನು ನಾವು ಸಹ ಖಂಡಿಸ್ತೀವಿ. ಆದರೆ ಮಾನ್ಯ ಶಾಸಕರು ಅಲ್ಲಿ ಬಂದು ಒಂದು ರೀತಿಯಲ್ಲಿ ಅದನ್ನು ಇನ್ನೂ ಪ್ರಚೋದನೆ ಮಾಡುವ ರೀತಿಯಲ್ಲಿ ಒಂದು ಮಾಜಿ ಶಾಸಕರಾಗಿದ್ದುಕೊಂಡು ಮಾಡಿರ್ತಕ್ಕಂಥದ್ದು ನಾವು ಭಾಳ ಬೇಸರದಿಂದ ಹೇಳಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಎಲ್ಲ ಜನಾಂಗದ ಮತ್ತು ಎಲ್ಲ ಜಾತಿಯವರ ಭಾವನೆಗಳ ಪರವಾಗಿ ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಇದ್ವಿ. ಯಾವುದೇ ರೀತಿಯಲ್ಲಿ ಯಾರಿಗೂ ಸಹ ತೊಂದರೆ ಆದರೂ ಸಹ ಅದನ್ನು ಕಾಂಗ್ರೆಸ್ ಪಕ್ಷ ಸಹಿಸೋದಿಲ್ಲ. ಈ ನಿಟ್ಟಿನಲ್ಲಿ ಇವತ್ತು ಪ್ರತಿಯೊಬ್ಬರು ಜನಾಂಗದವರ ಆಚಾರ ವಿಚಾರ ಇರ್ಬೋದು, ಪದ್ಧತಿ ಪರಂಪರೆ ಇರ್ಬೋದು, ಅವರು ನಡೆಸ್ಕೊಂಡು ಹೋಗ್ತಿರತಕ್ಕಂಥ ಅವರವರ ಧರ್ಮದಲ್ಲಿ ಗಳಿಗೆ ನಾವು ಕಾಂಗ್ರೆಸ್ ಪಕ್ಷ ಯಾವತ್ತೂ ಅವರ ಭಾವನೆಗಳಿಗೆ ನಾವು ಬೆಂಬಲವಾಗಿ ನಿಲ್ತಾ ಬರ್ತಾ ಇದೆ. ಇದನ್ನು ಸಹಿಸದೆ ಇವತ್ತು ನಮ್ಮ ಮಾಜಿ ಶಾಸಕರು ಇವತ್ತು ಜನಾಂಗಗಳ ಮಧ್ಯೆ ಮತ್ತು ಜಾತಿಗಳ ಮಧ್ಯೆ ಇವತ್ತು ದ್ವೇಷದ ಒಂದು ಕಿಚ್ಚನ್ನು ಹಚ್ಚಿಸುವ ನಿಟ್ಟಿನಲ್ಲಿ ಇವತ್ತು ಅವರು ಮಾತಾಡ್ತಕ್ಕಂಥದ್ದು
ನಮಗೆ ಭಾಳ ಬೇಸರ ತಂದಿದೆ. ಯಾಕಂತ ಹೇಳಿದ್ರೆ ಅವರು ಈ ವಿಚಾರವನ್ನೇ ಕಟ್ಟೆ ಮಾಡಿನಲ್ಲಿ ಬಂದು ಬೇಡ ನಾವೆಲ್ಲರೂ ಕೂತ್ಕೊಂಡು ಮಾತಾಡಿ ಒಂದು ಬಗೆಹರಿಸ್ಕೊಳ್ಳುವ ಅಂತೇಳಿ ಯಾವುದಾದ್ರೂ ಒಂದು ಹೇಳಿಕೆಯನ್ನು ನೀಡಿದ್ರು ಸಹ ನಾವು ಇವತ್ತು ಅವ್ರನ್ನ ನಾವು ಗೌರವದಿಂದ ಹೇಳ್ಬೋದಾಗಿತ್ತು. ಇವರೆಲ್ಲ ಕಡೆಗಳಲ್ಲೂ ಹೋದಾಗ ಈ ರೀತಿ ಮಾಡ್ತಾರೆ ಅಂತೇಳಿ. ಸೊ ನಮಗೆ ಭಾಳ ಬೇಸರದ ವಿಚಾರ ಅಂತ ಹೇಳಿದ್ರೆ ಯಾವುದೇ ರೀತಿಯ ಅಹಿತಕರ ಘಟನೆಯನ್ನು ಎಲ್ಲರೂ ಸಹ ಖಂಡಿಸಬೇಕು. ನಾವು ಸಹ ಖಂಡಿಸ್ತಿದ್ದೀವಿ. ಈ ನಿಟ್ಟಿನಲ್ಲಿ ಈ ಮುಂದೆ ಈ ರೀತಿ ಘಟನೆಗಳು ಆಗದ ರೀತಿಯಲ್ಲಿ ನಾವು ಸಹ ಇವತ್ತು ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಳ್ತೀವಿ ಅಂತ ಹೇಳುವ ಮಾತನ್ನು ಈ ಮೂಲಕ ಹೇಳ್ತಾ, ಮಾಜಿ ಶಾಸಕರು ಸಹ ಈ ರೀತಿ ಮುಂದೆ ಯಾವುದೇ ರೀತಿಯ ಅಹಿತಕರ ಘಟನೆ ಆಗದಂತೆ ಅವರು ಸಹ ಎಚ್ಚರವನ್ನು ವಹಿಸಬೇಕು. ಯಾಕೆಂದರೆ ಕೊಡಗು ಜಿಲ್ಲೆ ಒಂದು ಶಾಂತಿಯುತವಾದಂಥ ಜಿಲ್ಲೆ ಆಗಬೇಕು. ಇಲ್ಲಿ ಯಾವುದೇ ರೀತಿಯಲ್ಲಿ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಒಂದು ಸಾಮರಸ್ಯದ ಒಂದು ಬದುಕನ್ನು ಪ್ರತಿಯೊಬ್ಬರು ನಡೆಸಬೇಕು ಅಂತ ಹೇಳೋ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಸಹ ಒಗ್ಗೂಡಿ ಇದಕ್ಕೆ ಪ್ರಯತ್ನವನ್ನು ಪಡಬೇಕು ಅಂತ ಹೇಳಲಿಕ್ಕೆ ನಾವು ಈ ಸಂದರ್ಭದಲ್ಲಿ ಬಯಸ್ತಿದ್ದೇನೆ. ಜಿಲ್ಲೆಯ ಉದ್ದಗಲಕ್ಕೂ ಹಿಂದೂ ಸಂಗಮ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆದಿದೆ. ಸಂಘದ ಕಾರ್ಯಕ್ರಮವನ್ನು ಕೆಲ ಬಿಜೆಪಿ ನಾಯಕರುಗಳು ಬಿಜೆಪಿ ಪಕ್ಷದ ಕಾರ್ಯಕ್ರಮವನ್ನಾಗಿ ಬಳಸಿಕೊಳ್ಳುತ್ತಿದ್ದಾರೆ ಎಂದು ಗೋಣಿಕೊಪ್ಪ ನಗರ ಕಾಂಗ್ರೆಸ್ ಅಧ್ಯಕ್ಷ ಕುಲಚಂಡ ಪ್ರಮೋದ್ ಗಣಪತಿ ಆರೋಪಿಸಿದರು. ಹಿಂದೂ ಸಂಗಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದಾರೆ. ಆರ್ಎಸ್ಎಸ್ ಸಂಘಟನೆಯ ಕಾರ್ಯಕ್ರಮವನ್ನು ಬಿಜೆಪಿ ಪಕ್ಷ ತನ್ನ ಕಾರ್ಯಕ್ರಮವೆಂದು ಬಿಂಬಿಸಿಕೊಳ್ಳುವುದನ್ನು ಸಂಘವು ಗಮನಿಸಬೇಕು ಎಂದು ಸಲಹೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಪೊನ್ನಂಪೇಟೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಅಣ್ಣೀರ ಹರೀಶ್ ಅವರು ಉಪಸ್ಥಿತರಿದ್ದರು. ನಾನು ಪ್ರಮೋದ್ ಗಣಪತಿಯಿಂದ ಗೋಣಿಕೊಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಾಗೂ ವಲಯ ಕಾಂಗ್ರೆಸ್ನ ಅಧ್ಯಕ್ಷ. ನಾನು ಏನೇ ಘಟನೆ ನಡೆದಿದೆ ಅದನ್ನು ತೀವ್ರವಾಗಿ ಖಂಡಿಸುವಂಥ ವ್ಯಕ್ತಿಗಳು ನಾವು. ಆ ಪ್ರಶ್ನೆ ಇಷ್ಟೇ ನಿಮ್ಮಲ್ಲಿ, ಈಗ ಈ ಘಟನೆ ನಡೀತು, ಈ ಘಟನೆಗೆ ಕಾರಣ ಏನಂತ ಯಾರಿಗೂ ಗೊತ್ತಿಲ್ಲ. ಆದರೂ ಅದನ್ನು ಒಂದು ಸಂಘ ಪರವರ ಜೊತೆಗೆ ಸೇರಿ ಒಂದು ಪಕ್ಷದವರು ಕಾಂಗ್ರೆಸ್ ಅವರ ವಿರುದ್ಧ ಎತ್ತಿಕಟ್ಟುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ನಾನು ಇಷ್ಟೇ ಪ್ರಶ್ನೆ ಮಾಡೋದು, ಈ ಹಿಂದೂ ಸಮಾವೇಶ ಎಲ್ಲ ಕಡೆ ಕೊಡಗಲ್ಲಿ ನಡೆದಿದೆ, ನಿನ್ನೆಗೆ ಮುಕ್ತಾಯವಾಗಿದೆ. ಇದರಲ್ಲಿ ಯಾರು ಕೂಡ ಕಾಂಗ್ರೆಸ್ಸಿಗೆ ಪಕ್ಷದವರು ಯಾರು ಬಂದು ನಿಮ್ಮ ಕೈ ಜೋಡಿಸಲಿಲ್ವಾ? ಅದೇ ಕೊಡುವವರು ಹಿಂದೂಗಳಿಗೆ ಸಹಾಯ ಮಾಡಲಿಲ್ವಾ? ಬರೀ ಏನು BJP ಪಕ್ಷದವರು ಮಾತ್ರ ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದ? ನಾ ಇದನ್ನು ಯಾರು ನಡೆಸ್ತಿದ್ದಾರೆ ಅಂತ ಪ್ರಶ್ನೆ. ಸಂಘದವ್ರು ನಡೆಸಿದ ಕಾರ್ಯಕ್ರಮ ಯಾರು ಮಾಡಿದಂಥದ್ದು, ಇದಕ್ಕೆ ಸಹಕಾರ ನೀಡಿದಂಥವ್ರು ಯಾರು ಅಂತೇಳಿ ಪ್ರಶ್ನೆ ಅವರನ್ನು ಮಾಡ್ತೀವಿ. ಯಾಕೆಂತ ಹೇಳಿದ್ರೆ ಈ ಕಾರ್ಯಕ್ರಮ ಉದಾಹರಣೆಗೆ ಗೋಣಿಯಪ್ಪಲ್ಲಿ ನಡೆದು ಕೂಡ ನಮ್ಮ ಸಹಾಯ ಕೂಡ ನಾವು ಮಾಡಿ ನಮ್ಮ ಆದಂಥ ಸಹಾಯ ಕೂಡ ನಾವು ಮಾಡಿದ್ದೀವಿ. ಇದು RSS ಕಾರ್ಯಕ್ರಮದ ಅಲ್ಲ BJP ಪಕ್ಷದ ಕಾರ್ಯಕ್ರಮ? ಮೊದಲ ಪ್ರಶ್ನೆ. ಇದನ್ನು ಯಾಕೆ ಪ್ರಶ್ನೆ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ಏನು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ, ಅವರು ಕೂಡ ಸಹಕಾರವನ್ನು ನೀಡಿದ್ದಾರೆ. ಅಂಥದ್ರಲ್ಲಿ ಇವರು ಈ RSS ಸಂಘ ಏನು ಕಾರ್ಯಕ್ರಮ ಮಾಡಿದ್ರು ಅದನ್ನು BJP ಅವರು ಕೈಗೆತ್ತಿಕೊಂಡು ಅವರ ಕಾರ್ಯಕ್ರಮ ಅಂತೇಳಿ ತೋರಿಸಿ ದಾರಿ ತಪ್ಪಿಸುವಂಥ ಕೆಲಸ ಆಗ್ತಿದೆ ಅಂತೇಳಿ ನಮಗೆ ಅನಿಸ್ತಾ ಇದೆ. ಯಾಕೆಂತಂದರೆ 100 ವರ್ಷದ ಕಾರ್ಯಕ್ರಮ RSS ಮಾಡಿದ್ದು, ಇದನ್ನು BJP ಅವರು ಅವರ ಸ್ವಂತ ಪಕ್ಷದ ಒಂದು ಕಾರ್ಯಕ್ರಮ ಅಂತೇಳಿ ಬಿಂಬಿಸ್ತಾ ನಮ್ಮ ಪಕ್ಷದ ಮೇಲೆ, ಕಾಂಗ್ರೆಸ್ ಪಕ್ಷದ ಮೇಲೆ ಗೂಬೆಗೊಳಿಸುವಂಥ ಕೆಲಸಗಳನ್ನ ಮಾಡ್ತಿದೆ. ಆ್ಯಕ್ಚುಲಿ ಅಲ್ಲಿ ನಡೆದಂಥ ಏನು ಗಲಭೆ ಇದೆ ಅದು ಅವರವರು ವೈಯಕ್ತಿಕವಾಗಿ ನಡೆದಂಥದ್ದು. ಅದು ಹಿಂದೂ ಸಂಗಮ ಆಗಲಿ ಅಲ್ಲ, ಇವರು ಅನ್ಯಕೋಮನವರಾಗಲಿ ಅವರವರ ದ್ವೇಷಕ್ಕಾಗಿ ನಡೆದಂಥ ಘಟನೆ ಅಲ್ಲ. ಅದರಿಂದ ತಮ್ಮಲ್ಲಿ ಹೇಳ್ಕೊಳ್ಳೋದು ಮನವಿ ಮಾಡೋದು ಇಲ್ಲಿ ಸಂಘಟನೆ ಅವ್ರ ಮುಖಾಂತರ, ಸಂಘಟನೆ ನಾವು ಕೇಳೋದೇನಂತಂದರೆ, ದಯಮಾಡಿ ಏನು ಈ ಪಕ್ಷದವರು ನಿಮ್ಮನ್ನು ಎತ್ತಿಗಟ್ಟಿ ಇಲ್ಲಿನ ಕೊಡಗಿನ ವ್ಯವಸ್ಥೆಗಳನ್ನ ಹಾಳು ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ದಯವಿಟ್ಟು ಅದಕ್ಕೆ ನೀವು ಸಹಾಯ ಮಾಡಬೇಡಿ. ಏನು ಎಲ್ಲರೂ ಇದು ಕೈ ಜೋಡಿಸಿ ನಾವು ಇದನ್ನು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿ ಯಶಸ್ವಿ ಆಗಿದ್ದೀರಿ. ಹಾಗೆ ನಾನು ಅದನ್ನೇ ಆಗಲೇ ಹೇಳಿದ್ದು, ಕೊಡವ ಜನಾಂಗ, ಹಿಂದೂ ಜನಾಂಗ ಎಲ್ಲ ಸೇರಿ ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದು. ಇದರಲ್ಲಿ ಅವ್ರನ್ನ ಒಡೆಯುವಂಥ ಕೆಲಸವನ್ನು BJP ಪಕ್ಷದವರು ಮಾಡ್ತಿದ್ದಾರೆ. ಅದರಿಂದ ದಯಮಾಡಿ ತಮ್ಮಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಾಂತರ ನಮ್ಮಲ್ಲಿ ಮನವಿ ಮಾಡೋದಿಷ್ಟೇ, ಯಾವುದೇ ಕಾರಣಕ್ಕೂ ಸಂಘದವರು BJP ಅವರನ್ನು ಒಟ್ಟುಗೂಡಿಸಿ ಇಂಥ ಕಾರ್ಯಕ್ರಮ ಮಾಡಿದ್ರೆ ಒಡೆಯುವಂಥ ಕೆಲಸ ಆಗುತ್ತೆ. ಇದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ಯಾವ ರೀತಿ ಏನು ಸನಾತನ ಧರ್ಮ, ಹಿಂದೂ ಧರ್ಮ ಅಂತೇಳಿ ನೀವು ಕಾರ್ಯಕ್ರಮ ನೀಡ್ತಿದ್ದೀರಿ, ಅದನ್ನು ಈ ವಿಚಾರವನ್ನು ಗಮನ ಇಟ್ಟುಕೊಂಡು ನೀವು ನಡೆಸ್ಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ.
ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.